ಆರೋಗ್ಯ ಸಾಧಕರೇ, ಹೈಪರ್ ಟೆನ್ಷನ್ ಯಾರೆಲ್ಲ ಕೇಳಿಲ್ಲ ಈ ಪದವನ್ನ? ಆದಷ್ಟು ಹೆಚ್ಚಿನ ರೀತಿಯ ಜನರು ಕಾಯಿಲೆಯಿಂದ ಬಳಲ್ತಿದ್ದಾರೆ ಅಂತ ಹೇಳಿದ್ರೆ, ಹೆಚ್ಚಿನ ಕಾಯಿಲೆಗಳಲ್ಲಿ ಇದು ಕೂಡ ಒಂದು ಇಂಪಾರ್ಟೆಂಟ್ ಕಾಯಿಲೆ ಆಗ್ಬಿಟ್ಟಿದೆ ಇವತ್ತು. ಹೈಪರ್ ಟೆನ್ಷನ್, ಅಧಿಕ ರಕ್ತದೊತ್ತಡ ಅಂತಕ್ಕಂಥದ್ದು ಕೇವಲ ನಮ್ಮ ಮಾನಸಿಕವಾಗಿ ಕೋಪ ಬರ್ತಕ್ಕಂಥದ್ದು, ಅತಿಯಾಗಿ ಸಿಟ್ಟನ್ನ ಮಾಡ್ತಕ್ಕಂಥದ್ದು, ಇವಕ್ಕೆ ಮಾತ್ರ ಹೈಪರ್ ಟೆನ್ಷನ್ ಅಂತ ಕರೀತಾ ಇದ್ದ ಕಾಲಘಟ್ಟದಿಂದ ಮುಂದೆ ಬಂದು ಪ್ರತಿದಿನ ಗುಳಿಗೆಯನ್ನ ತಗೊಂಡು ಬಿಪಿಯನ್ನ ಕಂಟ್ರೋಲ್ ಮಾಡ್ಕೊಳ್ಳುವಂತಹ ಲೆವೆಲ್ಗೆ ನಾವಿವತ್ತು ಬಂದಿದ್ದೇವೆ. ಅಧಿಕ ರಕ್ತದೊತ್ತಡವನ್ನ ಯಾಕೆ ಬಂತು ಅಂತ ತಿಳ್ಕೊಳ್ಳೋದಕ್ಕಿಂತಾನು ನಾವು ಗುಳಿಗೆಯನ್ನ ತೆಗೆದುಕೊಂಡು ಅಧಿಕ ರಕ್ತದೊತ್ತಡದಿಂದ ಬರ್ತಕ್ಕಂತಹ ತೊಂದರೆಗಳನ್ನ ಸರಿ ಮಾಡ್ಕೊಳ್ಳೋದ್ರ ಕಡೆಗೆ ಹೆಚ್ಚಿನದಾಗಿ ವೈದ್ಯರು ಒಲವನ್ನ ತೋರ್ತಾ ಇದ್ದಾರೆ. ಬಹಳಷ್ಟು ರೀತಿಯ ಟ್ಯಾಬ್ಲೆಟ್ಸ್ಗಳು ಹೈಪರ್ ಟೆನ್ಷನ್ ಕಂಟ್ರೋಲ್ಗೆ ಇದೆ. ಅತಿ ಮುಖ್ಯವಾಗಿ ABCD. ಎ ಅಂತ ಹೇಳಿದ್ರೆ ACE ಇನ್ಹಿಬಿಟರ್ಸ್, ಬಿ ಅಂತ ಹೇಳಿದ್ರೆ ಬೀಟಾ ಬ್ಲಾಕರ್ಸ್, ಸಿ ಅಂತ ಹೇಳಿದ್ರೆ ಕ್ಯಾಲ್ಸಿಯಂ ಚಾನಲ್ ಬ್ಲಾಕರ್ಸ್, ಡಿ ಅಂತ ಹೇಳಿದ್ರೆ ಡೈಯುರೆಟಿಕ್ಸ್. ಈ 4ರಲ್ಲಿ ಒಂದು ವಿಧದ ಗುಳಿಗೆ 40 ವರ್ಷದ ಮೇಲ್ಪಟ್ಟವರಲ್ಲಿ ಮ್ಯಾಂಡೇಟರಿ ಆಗಿ ನೋಡ್ತಕ್ಕಂತಹ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಯಾವ ಡಾಕ್ಟರ್ಗಾದ್ರೂ ಕೇಳ್ರಿ ನೀವು, ಸರ್ ನಾನು ತಗೊಳ್ತಾ ಇರೋ ಗುಳಿಗೆ BP ಕಂಟ್ರೋಲ್ ಆಗ್ಲಿಕ್ಕ ಅಂತ ಕೇಳ್ರಿ. ಅಲ್ಲ, ಬಿಪಿಯಿಂದ ಬರ್ತಕ್ಕಂತಹ ಸ್ಟ್ರೋಕ್ ಅನ್ನ ಕಂಟ್ರೋಲ್ ಮಾಡ್ಲಿಕ್ಕೆ, ಅಧಿಕ ರಕ್ತದೊತ್ತಡದಿಂದ ಬರ್ತಕ್ಕಂತಹ ಹೃದಯ ತೊಂದರೆಯನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಈ ರೀತಿಯ ಔಷಧಿಗಳನ್ನ ನಿಮಗೆ ಕೊಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಅತಿ ಹೆಚ್ಚಿನದಾಗಿ ಕೊಡ್ತಕ್ಕಂಥದ್ದು ACE ಇನ್ಹಿಬಿಟರ್ ಮತ್ತು ಕ್ಯಾಲ್ಸಿಯಂ ಚಾನಲ್ ಬ್ಲಾಕರ್ಸ್. ಎರಡನ್ನ ಅತಿ ಹೆಚ್ಚಾಗಿ ಕೊಡ್ತಾರೆ. ಹಾರ್ಟಿನ ತೊಂದರೆ ಜೊತೆಗೆ ಕಿಡ್ನಿಯ ತೊಂದರೆ ಆಲ್ರೆಡಿ ಕಾಣಿಸಿದ್ರೆ ಬೀಟಾ ಬ್ಲಾಕರ್ಸ್ ಅನ್ನ ಕೊಡ್ತಾರೆ. ಯಾವುದೂ ಇಲ್ಲ, ಇನಿಷಿಯಲ್ ಆಗಿ ನಿಮಗೆ ಹೈಪರ್ ಟೆನ್ಷನ್ ಕಂಡಿದೆ ಅಂತ ಹೇಳಿದ್ರೆ ಡೈರೆಟಿಕ್ಸ್ ಅನ್ನ ಕೊಡ್ತಕ್ಕಂತಹ ಎಲ್ಲ ನೀವೇನ್ ತಗೊಳ್ತಾ ಇದ್ದೀರಿ, ನೀವೆಲ್ಲ BP ಟ್ಯಾಬ್ಲೆಟ್ ಸ್ಟಾರ್ಟ್ ಮಾಡಿದಾಗ ಎಷ್ಟು ವರ್ಷ ಎಷ್ಟು ತಿಂಗಳು ತಗೊಳ್ಬೇಕು ಅನ್ನೋ ಪ್ರಶ್ನೆಯನ್ನ ನಿಮ್ಮ ವೈದ್ಯರಿಗೆ ಕೇಳಿರ್ತೀನಿ. ನಿಮ್ಮ ವೈದ್ಯರು ಏನ್ ಹೇಳ್ತಾರೆ ಗೊತ್ತಾ? ಕಂಟ್ರೋಲ್ಗೆ ಬರೋ ಇರುವವರೆಗೂ ಇದನ್ನ ತಗೊಳ್ಳೋದು, ಹೆಚ್ಚು ಕಡಿಮೆ ನಿಮ್ಮ ಲೈಫ್ ಟೈಮ್ ನೀವು ಇದನ್ನ ತಗೊಳ್ಳೋದು, ಇಡೀ ಜೀವನ ಪೂರ್ತಿ ಸೈಡ್ ಎಫೆಕ್ಟ್ ಅನ್ನ ಕೊಡ್ತಕ್ಕಂತಹ ಗುಳಿಗೆಗಳನ್ನ ತಗೊಳ್ಳೋದು ಎಷ್ಟರ ಮಟ್ಟಿಗೆ ಕರೆಕ್ಟ್? ತಗೊಂಡಾಗಿಯೂ ನಿಮಗೆ ಏನಾದ್ರೂ ಅದರಿಂದ ಬರ್ತಕ್ಕಂತಹ ತೊಂದರೆಗಳು ಪ್ರಿವೆಂಟ್ ಆಗ್ತಾ ಇದಾವ? ತಗೊಳ್ತಾ ಇರೋ ಕ್ವಾಂಟಿಟಿ ಅಥವಾ 5 mg ಇತ್ತು, ಅದು 10 mg ಆಗದೆ ಉಳ್ಕೊಂಡಿದೆನಾ? ಇವೆಲ್ಲವೂ ಯೋಚಿಸಬೇಕಾದ ಸಂಗತಿಗಳು. ಹಾಗಾಗಿ ನಾನು ಈ ದಿನ ನಿಮಗೆ ಹೇಳೋಕ್ಕೆ ಹೊರಟಿರೋ ವಿಷಯ ಏನು ಅಂತ ಹೇಳಿದ್ರೆ, ಈ ಗುಳಿಗೆಗಳ ಜೊತೆಯಲ್ಲಿ ನಾನು ಹೇಳತಕ್ಕಂತಹ ಒಂದೇ ಒಂದು ಸರಳ ಸುಲಭವಾದ ಚಿಕಿತ್ಸೆ ಅಥವಾ ಆಹಾರವನ್ನ ನಿಮ್ಮ ಅಡುಗೆ ಮನೆಯಿಂದ ತಂದುಕೊಂಡು ನೀವು ಬಳಸ್ಕೊಂಡಿದ್ದೆ ಆದರೆ ಆಲ್ಮೋಸ್ಟ್ ನಿಮ್ಮ ಗುಳಿಗೆ ಮಾಡ್ತಕ್ಕಂತಹ ಕೆಲಸವನ್ನ ಇದು ಪರಿಪೂರ್ಣವಾಗಿ ಮಾಡೇ ಮಾಡುತ್ತೆ. ಇದು ಪ್ರಕೃತಿ ಚಿಕಿತ್ಸೆಯ ಅಫಿಷಿಯಲ್ ನೇಚರ್ ಕ್ಯೂರ್ ಚಾನಲ್ ನ ಮುಖಾಂತರವಾಗಿ ನಿಮ್ಮ BPಯನ್ನ ಬಹಳ ಚೆನ್ನಾಗಿ ಕಡಿಮೆ ಮಾಡಲಿಕ್ಕೆ ನಾನು ನಿಮಗೆ ತಂದಿರುವಂತಹ ಒಂದು ಮನೆಮದ್ದಾಗಿದೆ. ನಾನು ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟರ್ ಗಂಗಾಧರ್ ವರ್ಮಾ, ಅಫಿಷಿಯಲ್ ನೇಚರ್ ಕ್ಯೂರ್ ಅಂಡ್ ಯೋಗ ಚಾನೆಲ್ಗೆ ಆದರದ ಸ್ವಾಗತವನ್ನ ಕೋರ್ತಾ ನಾವು ಟಾಪಿಕ್ಗೆ ಎಂಟರ್ ಆಗ್ಬಿಡೋಣ. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಕೊನೆಯವರೆಗೂ ಇದನ್ನ ನೋಡೋದನ್ನ ಮರಿಬೇಡ್ರಿ. ಯಾಕೆ ಅಂತ ಹೇಳಿದ್ರೆ ಇನ್ ಬಿಟ್ವೀನ್ ನನಗೆ ಗೊತ್ತಾಯ್ತಲ್ಲ ಅನ್ಕೊಂಡು ಸ್ಕಿಪ್ ಮಾಡೋದು ಬೇಡ. ಯಾವಾಗಲೂ ಪೂರ್ಣ ನಾಲೆಡ್ಜ್ ಏನಿದೆ ಅದು ಪರಿಪೂರ್ಣವಾಗಿ ನನ್ನನ್ನ ಸರಿ ಮಾಡ್ಕೊಳ್ಳೋದ್ರ ಕಡೆಗೆ ತಗೊಂಡು ಹೋಗುತ್ತೆ. ಹಾಫ್ ನಾಲೆಡ್ಜ್ ಏನಿದೆಯಲ್ಲ ಇದು ಬಹಳ ಡೇಂಜರಸ್. ಹಾಗಾಗಿ ಅದನ್ನ ಮಾಡದೆ ಪೂರ್ಣ ವಿಡಿಯೋವನ್ನ ಸಂಪೂರ್ಣವಾಗಿ ನೋಡ್ರಿ ಅಂತ ಹೇಳ್ತಾ ಈ ದಿನದ ವಿಷಯಕ್ಕೆ ಎಂಟರ್ ಆಗ್ಬಿಡ್ತಾ ಇದ್ದೇನೆ. ಅಧಿಕ ರಕ್ತದೊತ್ತಡವನ್ನ ಸರಿ ಮಾಡ್ಕೊಳ್ಳಿಕ್ಕೆ ನಾನು ಮಾಡಬೇಕಾದ್ದೇನು ಅಂತ ಹೇಳಿದ್ರೆ ಉಪ್ಪನ್ನ ಕಡಿಮೆ ಮಾಡಬೇಕು. ಸರ್, ಈ ವರ್ಡ್ ಅನ್ನ ನಾನು ಎಲ್ಲಾ ಡಾಕ್ಟರ್ಗಳ ಹತ್ರ ಕೇಳಿದ್ದೇನೆ, ಏನ್ ಸ್ಪೆಷಲ್ ಇವತ್ತು ನಾನು ವಿಡಿಯೋ ನೋಡ್ಲಿಕ್ಕೆ? ಕರೆಕ್ಟ್, ಎಲ್ಲ ಡಾಕ್ಟರ್ಗಳು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಉಪ್ಪನ್ನ ಕಡಿಮೆ ಮಾಡ್ರಿ. ಎಷ್ಟು ಉಪ್ಪು ಕಡಿಮೆ ಮಾಡಬೇಕು, ಎಷ್ಟು ಬಳಸ್ತಾ ಇದ್ದೀನಿ, ಈ ಊಹೆಯೂ ನಮ್ಮಲ್ಲಿ ಇಲ್ಲ. ಸಮಸ್ಯೆ ಇರೋದು ಏನು ಅಂತ ಹೇಳಿದ್ರೆ ಕಡಿಮೆ ಮಾಡಿ ಅಂತಕ್ಕಂಥದ್ದು ಬಹಳ ಕರೆಕ್ಟ್ ಆದ ವರ್ಡ್ ಆದ್ರೂ ಕೂಡ ಯಾವ BPಯ ಪ್ರಮಾಣಕ್ಕೆ ಎಷ್ಟು ಉಪ್ಪನ್ನ ತಗೊಳ್ಬೇಕು, ಸೋ ದಟ್ ಅದರಿಂದ ನನಗೆ ಏನಾಗುತ್ತೆ ಈ ನಾಲೆಡ್ಜ್ ನಮಗೆ ಬಂದ್ಬಿಟ್ರೆ ನೀವು ಕೂಡ ನಿಮ್ಮ ಮನೆಯ ವೈದ್ಯರಾಗ್ತೀರಾ. ನಿಮ್ಮ ಮನೆಯ ಎಲ್ಲರ ಆರೋಗ್ಯವನ್ನ ನೀವು ಸರಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನಾನು ನಿಮಗೆ ಬೇಸಿಕ್ ಅನ್ನ ಹೇಳ್ಬಿಡ್ತೇನೆ. ಹೈಪರ್ ಟೆನ್ಷನ್ ಅನ್ನೋದಕ್ಕೂ ಮುಂಚೆ
ನಾರ್ಮಲ್ ಟೆನ್ಷನ್ ಅನ್ನೋದು ಒಂದಿರುತ್ತೆ. ಅಂದರೆ ನಾರ್ಮಲ್ ಬಿ ಪಿ ಎಷ್ಟಿರಬೇಕು? 120/80 ಅನ್ನೋದು ನಾರ್ಮಲ್ ಬಿ ಪಿ. 120 ±20 ಅಂದರೆ 100ರಿಂದ 140 ನಾರ್ಮಲ್. ಕೆಳಗಿನ ಬಿ ಪಿಯನ್ನ ಡಯಾಸ್ಟೋಲಿಕ್ ಬ್ಲಡ್ ಪ್ರೆಷರ್ ಅಂತ ಕರಿತೇವೆ. 120/80 ಅಂತ ಹೇಳಿದೆ. 80 ±10 ಅಂತ ಹೇಳಿದರೆ ಅದು ನಮ್ಮ ನಾರ್ಮಲ್ ಡಯಾಸ್ಟೋಲಿಕ್ ಪ್ರೆಷರ್. ಅಂದರೆ 70ರಿಂದ 90 ಇದು ನಾರ್ಮಲ್. ಯಾವಾಗ ಈ ಬಿ ಪಿ ನಾರ್ಮಲ್ಗಿಂತಾನು ಹೆಚ್ಚಾಗುತ್ತೋ ಅದನ್ನ ಗ್ರೇಡ್ 1 ಹೈಪರ್ ಟೆನ್ಷನ್ ಅಂತ ಕರಿತೇವೆ, ಗ್ರೇಡ್ 2 ಹೈಪರ್ ಟೆನ್ಷನ್ ಅಂತ ಕರಿತೇವೆ, ಹಾಗೆ ಗ್ರೇಡ್ 3 ಹೈಪರ್ ಟೆನ್ಷನ್ ಅಂತ ಕರಿತೇವೆ. ಈಗ ನಾವು ಯಾವ ಸ್ಟೇಜ್ ಅಲ್ಲಿ ಇದ್ದೀವಿ ಅಂತ ನೋಡ್ಕೊಳ್ಳಿಕ್ಕೆ ನಾನು ನಿಮಗೆ ಸುಲಭವಾದ ಒಂದು ಕ್ಯಾಲ್ಕುಲೇಷನ್ ಹೇಳ್ತೇನೆ. ಗ್ರೇಡ್ 1 ಹೈಪರ್ ಟೆನ್ಷನ್ ಅಂದ್ರೆ ಏನು? ಮೇಲಿನ ಬಿ ಪಿ 140ರಿಂದ 160 ಇದ್ದು ಕೆಳಗಿನ ಬಿ ಪಿ ನಿಮಗೆ 90ರಿಂದ 100 ಇದ್ದರೆ ಅದನ್ನ ಗ್ರೇಡ್ 1 ಹೈಪರ್ ಟೆನ್ಷನ್ ಅಂತ ಕರಿತೇವೆ. ಗ್ರೇಡ್ 2 ಅಂತ ಹೇಳಿದರೆ ಪ್ಲಸ್ ಅದಕ್ಕೆ ನೀವು 20ನ್ನ ಆಡ್ ಮಾಡ್ಕೊಳ್ರಿ. ಅಂದರೆ 160ರಿಂದ 180 ಮೇಲಿನದಿದ್ದು ಕೆಳಗಿನದು 100ರಿಂದ 110 ಇದ್ದರೆ ಇದನ್ನ ನಾವು ಗ್ರೇಡ್ 2 ಅಂತ ಕರಿತೇವೆ. ಗ್ರೇಡ್ 3 ಅಂತ ಹೇಳಿದ್ರೆ 180ಕ್ಕೂ ಅಧಿಕ, ಕೆಳಗಿನದು 110ಕ್ಕೂ ಅಧಿಕವಾಗಿದ್ದರೆ ಇದನ್ನ ಗ್ರೇಡ್ 3 ಅಂತ ಕರೀತೇವೆ. ಅರ್ಥ ಆಯ್ತಲ್ಲ ನಿಮಗೆ? ನೀವು ತಗೊಳ್ಳೋ ಯಾವುದೇ ಟ್ಯಾಬ್ಲೆಟ್ ತಗೊಂಡರೂ ಕೂಡ 120/80 ಇಲ್ಲದೆ ಈ ಹೆಚ್ಚಿನದಾಗಿ ಗ್ರೇಡ್ 1, ಗ್ರೇಡ್ 2, ಗ್ರೇಡ್ 3 ಅಲ್ಲಿದ್ರೆ ನಿಮ್ಮ ಟ್ಯಾಬ್ಲೆಟ್ ವರ್ಕ್ ಮಾಡ್ತಾ ಇಲ್ಲ ಅಂತ. ನೀವು ತಗೊಳ್ಳುವಂತಹ ಗುಳಿಗೆಯ ಜೊತೆಯಲ್ಲಿ 120/80 ಇದ್ದರೆ ನಿಮ್ಮ ಟ್ಯಾಬ್ಲೆಟ್ ನಿಂದ ಬಿ ಪಿ ನಾರ್ಮಲ್ ಆಗಿದೆ ಅಂತ. ಇಲ್ಲಿ ನಾನು ಹೇಳಲಿಕ್ಕೆ ಹೊರಟಿರ್ತಕ್ಕಂತಹ ಚಿಕಿತ್ಸೆ ಏನು ಅಂತ ಹೇಳಿದ್ರೆ, ಉಪ್ಪನ್ನ ನೀವು ಕಡಿಮೆ ಮಾಡಬೇಕು. ಸರ್ ನನಗೆ ಯಾವ ಬಿ ಪಿಯೂ ಇಲ್ಲ, ನಾನು ಗುಳಿಗೆನೂ ತಗೊಳ್ತಾ ಇಲ್ಲ ಅಂದವರೆಲ್ಲರೂ 5 ಗ್ರಾಮಿನಷ್ಟು ಒಂದು ದಿನಕ್ಕೆ 5 ಗ್ರಾಮಿನಷ್ಟು ಉಪ್ಪನ್ನ ತಗೊಳ್ಬೇಕು. 5 ಗ್ರಾಮ್ ಅಂದ ತಕ್ಷಣ ಒಂದು ಟೀ ಸ್ಪೂನ್ ಅಷ್ಟು ಉಪ್ಪನ್ನ ನೀವು ಒಂದು ದಿನಕ್ಕೆ 24 ಗಂಟೆಗೆ ಬಳಸಬಹುದು. ನೀವು ಒಂದ್ಸರಿ ಯೋಚನೆ ಮಾಡ್ರಿ, ಬೆಳಗ್ಗೆ ಟಿಫನ್ನಿಗೆ ನೀವು ಯಾವುದೇ ಟಿಫನ್ ಅನ್ನ ಮಾಡ್ರಿ, ಉಪ್ಪಿಟ್ಟು ಅಂತ ಅನ್ಕೊಳ್ರಿ, ಒಂದ್ ಹಿಡಿ ಉಪ್ಪನ್ನ ಅದಕ್ಕೆ ಹಾಕಿರ್ತೀವಿ. ಮನೇಲಿ 4 ಜನದಿಂದ 5 ಜನ ಇರ್ತೀವಿ, ಒಂದ್ ಹಿಡಿ ಉಪ್ಪು ಹಾಕ್ತೀವಿ ಅಥವಾ ಅರ್ಧ ಹಿಡಿ ಉಪ್ಪನ್ನ ಹಾಕಿರ್ತೀವಿ. ಮಧ್ಯಾಹ್ನಕ್ಕೆ ಸಾಂಬಾರನ್ನ ಮಾಡ್ತೀವಿ, ಆ ಸಾಂಬಾರು ಪಲ್ಯ ಎಲ್ಲ ಸೇರಿ ಮತ್ತೊಂದು ಹಿಡಿ ಉಪ್ಪಾಗುತ್ತೆ. ಸಾಯಂಕಾಲ ಮತ್ತೆ ನೀವು ಊಟಕ್ಕೆ ತಯಾರು ಮಾಡ್ಕೊಂಡಂತ ಸಾಂಬಾರು ಪಲ್ಯ ಎಲ್ಲ ಸೇರಿಸಿದ್ರೆ ಅಲ್ಲೊಂದು ಹಿಡಿ ಉಪ್ಪಾಗಿರುತ್ತೆ. ಬೆಳಗ್ಗೆದೊಂದು, ಮಧ್ಯಾಹ್ನದೊಂದು, ರಾತ್ರಿದೊಂದು, ಹೆಚ್ಚು ಕಡಿಮೆ 1.5ರಿಂದ 3 ಹಿಡಿ ಉಪ್ಪನ್ನ ನೀವು 4 ಜನಕ್ಕೆ ಸೇರ್ಕೊಂಡು ಮಾಡ್ಕೊಳ್ತಾ ಇದ್ದೀರಿ. ಇದು ತಪ್ಪು. ನೀವೇನ್ ಮಾಡ್ತೀರಿ, ಉಪ್ಪಿಲ್ಲದಂಗೆನೆ ಅಡಿಗೆಯನ್ನ ಮಾಡ್ಬಿಡ್ರಿ. ನಿಮ್ಮ 1 ಟೀ ಸ್ಪೂನ್ ಒಂದು ದಿನಕ್ಕೆ ಇರೋದನ್ನ 3 ಡಿವಿಷನ್ ಮಾಡ್ಕೊಳ್ರಿ. ಮೇಲುಪ್ಪಾಗಿ 1/3 ಟೀ ಸ್ಪೂನ್ ಅನ್ನ ಮೇಲೆ ಹಾಕೊಂಡು ಅಡಿಗೆಯನ್ನ ತಿನ್ರಿ. ಅವಾಗ ಏನಾಗುತ್ತೆ, ಉಪ್ಪು ಬಾಯಿಗೆ ಬೆಳೀತದೆ, ಟೇಸ್ಟ್ ಅನ್ಸುತ್ತೆ, ಆಟೋಮೆಟಿಕಲಿ ನಿಮ್ಮ ಫುಲ್ ಟಿಫನ್ ನಿಮ್ಗೆ ಒಳಗೆ ಹೋಗುತ್ತೆ. ಮಧ್ಯಾಹ್ನದ ಊಟದಲ್ಲಿ 1/3 ಟೀ ಸ್ಪೂನ್ ಆಫ್ ಸಾಲ್ಟ್ ಅನ್ನ ಮೇಲುಪ್ಪಾಗಿ ಬಳಸ್ಕೊಂಡು ತಗೊಳ್ರಿ. ರಾತ್ರಿಗೂ ಅದೇ ರೀತಿಯಲ್ಲಿ, ಅಂದ್ರೆ 3 ಹೊತ್ತಿನ ಊಟ ಸೇರಿ ನೀವು ಒಂದು ದಿನಕ್ಕೆ 5 ಗ್ರಾಮ್ ಅಷ್ಟು ಮಾತ್ರ ಕನ್ಸಂಪ್ಷನ್ ಮಾಡ್ತೀವಿ. ಆತ್ಮೀಯ ಸಾಧಕರೇ, ಇದರ ಮುಂದುವರಿದ ಭಾಗವನ್ನು ಭಾಗ 2ರಲ್ಲಿ ವೀಕ್ಷಿಸಿ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದುಕೊಳ್ಳಿ.